ನನ್ನ ಕಲೀಗ್ ನಮ್ಮ ವಿಶೇಷ ಪ್ರತಿನಿಧಿ ಪವನ್ ಲೈವ್ ಜಾಯ್ನ್ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ ಕೊಡ್ತಾರೆ ಮತ್ತು ಅನಾಲಿಸಿಸ್ ಮಾಡ್ತಾರೆ. ಲೆಟ್ಸ್ ಗೋ ಫಾರ್ ಹಿಮ್. ಎಸ್ ಪವನ್ ರೆಡಿ ಆಗಿದ್ದಾರೆ. ಪವನ್, ಈಗ ದೀದಿ ವಿಚಾರ ಅದು ಬೀದಿಗೆ ಬಂದಾಗಿದೆ. ಭಾರತೀಯ ಜನತಾ ಪಕ್ಷ ವರ್ಕೌಟ್ ಮಾಡಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ಸರ್ಕಾರ ಇರುವಾಗ ಮುಂದಿನ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ 100ರಿಂದ 103 ಜನ ಸೋಲ್ ಪಕ್ಕಾ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಸಿಂಪಲ್ ನ್ಯೂಸ್, ಇಟ್ ಈಸ್ ಅ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್. ಇದೊಂದು ದೊಡ್ಡ ಆಘಾತಕಾರಿ ಸುದ್ದಿ. ಇದು ಬರೀ ಕಾಂಗ್ರೆಸ್ಸಿಗಷ್ಟೇ ಅಲ್ಲ, ಜನ ಕೂಡ ತಿಳಿದುಕೊಳ್ಬೇಕಾದಂಥ ಸುದ್ದಿ. ಐ ನೀಡ್ ಟು ನೋ SIR ಅಪ್ಡೇಟ್ಸ್. SIR ಯಾವ ರೀತಿ ಕೆಲಸ ಮಾಡುತ್ತೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಈ ವಿಶೇಷ ತೀವ್ರ ಪರಿಷ್ಕರಣೆ ಯಾವ ರೀತಿ ಕೆಲಸ ಆಗುತ್ತೆ, ಇದರಿಂದ ಆಗುವಂಥ ಇಂಪ್ಯಾಕ್ಟ್ಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ತದನಂತರ ಆ ಸೋಲು ಗೆಲುವಿನ ಬಗ್ಗೆ ಮಾತಾಡೋಣ. ಪ್ಲೀಸ್ ಗೋ ಹೆಡ್. ರಘವ್, ನೀವು ಹೇಳಿದ್ದು ಕರೆಕ್ಟು. ದೇಶದಲ್ಲಿ BJP ಒಂದು ಹೊಸ ಅಲೆಯನ್ನು ಹುಟ್ಟಾಕಿದೆ SIR ಮಾಡೋ ಮುಖಾಂತರ. ಅಂದರೆ ರಾಜಕಾರಣದಲ್ಲಿ ಇದು ಒಂದು ಪ್ರತಿತಂತ್ರ ಕಳ್ಕೊಂಡಿದೆ. ಇದು ಸಂವಿಧಾನ ವಿರೋಧಿನೋ ಅದು ಏನೋ, ನೆಕ್ಸ್ಟು ಜನರು ಅದನ್ನು ಇದನ್ನು ಮಾಡಬೇಕಾಗತ್ತೆ. ಅದು ಮುಂದೆ ಬರ್ತಕ್ಕಂಥ ಕಾನೂನು ವ್ಯವಸ್ಥೆ ಅಂತ ನಾವು ಮಾತಾಡಬೇಕಾಗತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ ಬಿಹಾರ ಎಲೆಕ್ಷನ್ನು ಮತ್ತು ಪಶ್ಚಿಮ ಬಂಗಾಳ ಎಲೆಕ್ಷನ್ ಗೆದ್ದಂಥ BJP ಮೊದಲು ಟ್ರೈಲರ್ನ ಇದನ್ನು ಮಾಡಿದ್ದು ಬಿಹಾರ ಎಲೆಕ್ಷನ್ನಲ್ಲಿ ಅಲ್ಲಿ 36 ಲಕ್ಷ ವೋಟರ್ಸ್ನ ಹೊರಗಡೆಗೆ ತೆಗಿತಾರೆ. ಅಂದರೆ ಮ್ಯಾಚ್ ನೇಮಿಂಗ್ ಆಗ್ತಾ ಇಲ್ಲ, ಮತ್ತು ಡೆತ್ ಆಗಿರೋರು ಎಲ್ಲ ಇದು ಸಹಜವಾಗಿ ಹಿಂದೆಯಿಂದ ನಡ್ಕೊಬಂದಿದೆ. SIR ನಡೆದಿಲ್ಲ, ಮತ ಪರಿಷ್ಕರಣೆ ಆಗಿದೆ. ಯಾವ ಥರ SIR ಆಗಿಲ್ಲ ಇಲ್ಲಿವರೆಗೂ. ಇದೇ ಫಸ್ಟ್ ಟೈಮ್ SIR ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಇಂದಿನ ಯಾವುದೇ ಸರ್ಕಾರಗಳು SIRನ ಮಾಡಿಲ್ಲ. ಆದರೆ ಈ ಬಾರಿ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುತ್ತೆ. ಹೌದು, ಈಗ SIRನ ಮಾಡ್ತಾ ಇದೆ. ಇದೊಂದು ಕಡೆ ಕಾನೂನು ಸಂವಿಧಾನ ವಿರೋಧಿ ಅದು ಇದು ಅಂತ ಹೇಳ್ತಾರೆ, ಅದು ಮುಂದುವರೆದ ಭಾಗ. ಆದರೆ ಈ ಕ್ಷಣಕ್ಕೆ ನಾವು ಎಲೆಕ್ಷನ್ ಹಿತದೃಷ್ಟಿಯಿಂದ ಮಾತಾಡೋದಾದರೆ, ರಾಜಕೀಯ ಪಕ್ಷಗಳ ಹಿತದೃಷ್ಟಿಯಿಂದ ನಾವು ಮಾತಾಡೋದಾದರೆ, ಬಿಹಾರದಲ್ಲಿ ಮೊದಲ ಟ್ರೈಲರ್ ಮಾಡಿದ್ದು SIR ಮಾಡಿ ಅಧಿಕಾರ ಹಿಡಿದ್ರು. ಅದನ್ನು ಫುಲ್ ಫ್ಲಡ್ಜ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದು ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ವೋಟರ್ಸ್ನ ಹೊರಗಡೆಗೆ ತೆಗಿತಾರೆ. ಅಂದರೆ ಅಕ್ರಮ ನುಸುಳುಕೋರರು ಮತ್ತು 2 ಕಡೆ ID ಕಾರ್ಡ್ ಇದ್ದಾವೆ ಹಾಗೆ ಹೀಗೆ ಅಂತಂದೇಳಿ ತೆಗೆದಿದ್ದಾರೆ. ಅದರಲ್ಲಿ ರಘವ್, ನಾವು ಯೋಚನೆ ಮಾಡಬೇಕಾಗಿರೋದು ಏನು ಗೊತ್ತಾ, 2021 ಎಲೆಕ್ಷನ್ನಲ್ಲಿ 157 ಕಾನ್ಸ್ಟಿಟ್ಯೂನ್ಸಿಯಲ್ಲಿ TMC ಗೆದ್ದಿರುತ್ತೆ. ಅಲ್ಲಿ ಮಾರ್ಜಿನ್ ಎಷ್ಟಿರುತ್ತೆ? 5,000, 10,000, 15,000 ಒಳಗಿರುತ್ತೆ. 1ರಿಂದ 15,000 ಒಳಗಿನ ವೋಟರ್ಸ್ನ ಟಾರ್ಗೆಟ್ ಮಾಡ್ತಾರೆ. ಆ ಕ್ಷೇತ್ರಗಳಲ್ಲಿ ಟಾರ್ಗೆಟ್ ಮಾಡಿ ಅಲ್ಲಿನ ಸಾಧಕ ಬಾಧಕಗಳನ್ನು ಚೆಕ್ ಮಾಡಿ ಅಲ್ಲಿ ವೋಟರ್ಸ್ನ ಕಟ್ ಮಾಡ್ತಾರೆ. ನೀವು ಮುರ್ಷಿದಾಬಾದು, ನಾರ್ತ್ ಪರಂಗಣ ಮತ್ತು ಸೌತ್ ಪರಂಗಣ, ಅದು ಮಾಲ್ಡಾ, ಈ ಕಡೆ ಎಲ್ಲನ ಅಂದರೆ 3 ಭಾಗ ಆಗಿ ನಾವು ಬಂಗಾಳನ್ನು ಭಾಗ ಮಾಡ್ತೀವಿ. ಸೌತ್ ಬಂಗಾಲ್, ಬರ್ಹಾ ಬಂಗಾಲ್ ಮತ್ತು ನಾರ್ತ್ ಬಂಗಾಲ್ ಅಂತ ಮಾಡ್ತಾರೆ. ಇಲ್ಲಿ ಈ ಭಾಗದಲ್ಲಿ ಸೌತ್ ಬಂಗಾಲಲ್ಲಿ TMC ಭಾಳ ಪವರ್ಫುಲ್ ಆಗಿದೆ. ಅಂದರೆ ಮಮತಾ ಬ್ಯಾನರ್ಜಿ ಪಕ್ಷ ಭಾಳ ಪವರ್ಫುಲ್ ಆಗಿದೆ. ಈ ಭಾಗದಲ್ಲಿ 157 ಕ್ಷೇತ್ರಗಳಲ್ಲಿ ಈ ಬಾರಿ 2026ರ ಚುನಾವಣೆ SIR ಆದಮೇಲೆ BJP ಗೆದ್ದಿರೋದು 137 ಸ್ಥಾನಗಳು. ಅಂದರೆ 20 ಸ್ಥಾನಗಳನ್ನಷ್ಟೇ TMC ಗೆಲ್ಲಕ್ಕಾಗಿದೆ. TMC ಅದರಲ್ಲಿ 2 ಕಾಂಗ್ರೆಸ್ ಗೆದ್ದಿದೆ. ಅಂದರೆ ವರ್ಕೌಟ್ ಮಾಡಿದ್ದಂಗೆ ಯಾವ ಥರ ಈ SIR ಮಾಡ್ತಾಯಿದ್ರು ಏನು ಅನ್ನೋದು ಇನ್ನೂ ಕೂಲಂಕುಷವಾಗಿ ದಾಖಲೆಗಳನ್ನು ಇಟ್ಟು ಮಾತಾಡಬೇಕಾಗತ್ತೆ. ಆದರೆ ಸದ್ಯದ ಮಟ್ಟಿಗೆ ಒಳನುಸುಳುಕೋರರು ಮತ್ತು ನೇಮ್ ಮ್ಯಾಚಿಂಗ್ ವಿಚಾರವಾಗಿ ಕೆಲವರನ್ನ ಹೊರಗಡೆಗೆ ಇಟ್ಟಿದ್ದಾರೆ. ಈ ಮಾದರಿ ಕರ್ನಾಟಕಕ್ಕೆ ಬರುತ್ತಾ ಅನ್ನೋದೊಂದು ಸುದ್ದಿ ಮೊನ್ನೆಯಿಂದ, ಅಂದರೆ ಏನು ಪಶ್ಚಿಮ ಬಂಗಾಳದ ಚುನಾವಣೆಯ ರಿಸಲ್ಟ್ ಬಂದಾಗಲಿಂದ ಒಂದು ಚರ್ಚೆ ಆಗ್ತಾ ಇದೆ. ಇದು ಆಗುತ್ತೆ ಬಿಡುತ್ತೆ ಅನ್ನೋದು ಚುನಾವಣಾ ಆಯೋಗ ಹೇಳಬೇಕು. ಬಟ್ ಈಗ ಫೆಬ್ರವರಿಲಿ ಬರುತ್ತೆ ಅಂತ ಅಂದಿದ್ರು. ಈಗ ಬರಲ್ಲ, ಈಗ ಆಗಸ್ಟಲ್ಲೇನೋ ಬರಬಹುದು ಅನ್ನೋ ಸೂಚನೆ ಇದೆ. ಅಂದರೆ ಆಗಸ್ಟಿಂದನೇ ಶುರು ಮಾಡ್ಕೋತಾರೆ SIR ಮಾಡ್ತೀವಿ ಅಂತಂದೇಳಿ. ಹಾಗಾಗಿ ಇಲ್ಲಿನ ಪಕ್ಷ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆತಂಕ ಕಾಡ್ತಾ ಇದೆ. SIR ಆದರೆ ಮುಂದೇನು? ಅದಕ್ಕೆ ಒಳಂದೊಳಗೆ ಕೆಲವು ಸಂಘಟನೆಗಳು ಸಹ ಕೆಲಸ ಮಾಡ್ತಾ ಇದ್ದಾವೆ. ರಾಘವ್, ಎಸ್ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಕರೆಕ್ಟು ಪವನ್. ಆದರೆ ವೆರಿ ಇಂಟ್ರೆಸ್ಟಿಂಗ್, ನಾವು ಕೇಳಬೇಕಾದಂಥದ್ದು ಮತ್ತು ಆಶ್ಚರ್ಯ ಆಗುವಂಥ ಸುದ್ದಿ ಅಂತ ಹೇಳಿದ್ರೆ, ಆಯ್ತು ರೀ SIR ವಿಶೇಷ ಪರಿಷ್ಕರಣೆಯನ್ನು ಮಾಡುತ್ತೆ ಅಂತ ಅಂದುಕೊಳ್ಳೋಣ. ಈ ಕಾಂಗ್ರೆಸ್ಗೂ ಇದಕ್ಕೂ ಏನ್ರಿ ಸಂಬಂಧ? ಅವ್ರು ಯಾಕ್ರಿ ಸೋಲ್ಬೇಕು ಅನ್ನೋ ಪ್ರಶ್ನೆಗೆ ಏನ್ರಿ ನಿಮ್ದು ಉತ್ತರ? ರಘವ್, ಈಗ BJPಯ ಎದುರಾಳಿ ಯಾರು? ಪಶ್ಚಿಮ ಬಂಗಾಳದಲ್ಲಿ ಯಾರಿದ್ರು? TMC. ಆಡಳಿತಾರೂಢ ಪಕ್ಷ ಯಾವುದು ಕೇಂದ್ರ ಸರ್ಕಾರದಲ್ಲಿ? ಈ ಪ್ರಶ್ನೆಗಳು ಬರ್ತವೆ. ಈಗ SIR ಮಾಡ್ತಾ ಇರೋದೇ ಕೂಡ ಅದೊಂದು ಸಂವಿಧಾನ ವಿರೋಧಿ ನಡೆ ಅಂತಂದು ಹೇಳ್ತಾರೆ. ಯಾರು?
ಬಿಜೆಪಿ ವಿರೋಧಿ ಪಕ್ಷದವರು ಅಂದ್ರೆ ಯಾಕೆ ವಿಪಕ್ಷಗಳೆಲ್ಲ ಸಂವಿಧಾನ ಆರೋಪ ವಿರೋಧಿ ನಡೆ ಅಂತ ಹೇಳೋಕೆ ಏನು ಅಸ್ತ್ರ ಇದೆ ರಘವ್ ಇದಕ್ಕೆ? ಅದು ರಘವ್ ಏನ್ ಗೊತ್ತಾ, ಈಗ ಮುರ್ಷಿದಾಬಾದಲ್ಲಿ ಒಂದು 3 ಕಾನ್ಸ್ಟಿಟ್ಯೂನ್ಸಿಗಳನ್ನ ಟಾರ್ಗೆಟ್ ಹೇಳ್ತಾ ಇದ್ದಾರೆ. ಯಾರು ಯೋಗೇಂದ್ರ ಯಾದವ್ ಅವರು ಮೊನ್ನೆ ಟೆಲಿಗ್ರಾಫ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ದಾರೆ ಅವರು. ಅಲ್ಲೇನು ಮುರ್ಷಿದಾಬಾದಲ್ಲಿ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ 350, 400, 500 ಓಟ್ಗಳಲ್ಲಿ TMC ಇವರು ಬಿಜೆಪಿ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಅಲ್ಲಿ ಡಿಲೀಟ್ ಆಗಿರೋ ಓಟ್ ಈಗ ಚರ್ಚೆಗೆ ಬರ್ತಾ ಇರೋದು. ಯಾಕೆ ಅಂದರೆ ಮುರ್ಷಿದಾಬಾದಲ್ಲಿ ನಾನು ಎಕ್ಸಾಕ್ಟ್ ಕಾನ್ಸ್ಟಿಟ್ಯೂನ್ಸಿ ಹೇಳ್ತಾ ಇಲ್ಲ ನಾನು, ಬಟ್ ಅಲ್ಲೊಂದು 3 ಕಾನ್ಸ್ಟಿಟ್ಯೂನ್ಸಿ, ಆ 3 ಕ್ಷೇತ್ರಗಳಲ್ಲಿ 350, 400, 500 ಓಟ್ಗಳಲ್ಲಿ 3 ಜನ ಬಿಜೆಪಿ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಅಲ್ಲಿ ಡಿಲೀಟ್ ಆಗಿರೋ ಓಟು 30,000, 40,000, 25,000 ಹಿಂಗೆ ಓಟ್ ಡಿಲೀಟ್ ಆಗಿದೆ. ಅಂದರೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು. ಯಾರು ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು ವಾದ ಮಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿತ್ತು. ಏನು ಅಂದರೆ ಎಷ್ಟು ಓಟು ತಗೊಂಡು ಅಭ್ಯರ್ಥಿ ಗೆದ್ದಿರ್ತಾನೋ ಅದಕ್ಕಿಂತ ಜಾಸ್ತಿ ಅಂದರೆ ಮೋರ್ ದೆನ್ 10%ಗಿನ್ನೂ ಜಾಸ್ತಿ ವೋಟರ್ಸ್ ಡಿಲೀಟ್ ಆಗಿದ್ದರೆ ಅದನ್ನು ಮುಂದೆ ನಾವು ಯೋಚನೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿತ್ತು. ಆ ಮಾತು ಈಗ ಪ್ರಸ್ತುತತೆಗೆ ಬಂದಿದೆ. ಅಂದರೆ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳು 157 ಕಾನ್ಸ್ಟಿಟ್ಯೂನ್ಸಿ ನಾನು ಹೇಳಿದ್ನಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅಲ್ಲಿ ಎಲ್ಲ ಆಗಿರೋದು 5,000, 10,000, 15,000 ಒಳಗೆ ಮತವನ್ನು ತಗೊಂಡವರು 2021 ಎಲೆಕ್ಷನ್ ಅಲ್ಲಿ. ಹಂಗಾಗಿ ಅದೇ ಪ್ಲಾನು ನೆಕ್ಸ್ಟ್ ಕರ್ನಾಟಕ ಅಂದ್ರೆ ಪಶ್ಚಿಮ ಅಂದ್ರೆ ಭಾರತದಲ್ಲಿ. ಅಲ್ಲ, ಈಗ ಈ ಕಾಂಗ್ರೆಸ್ಸಿಗರಿಗೆ ಯಾಕೆ ಭಯ ಆಗ್ಬೇಕಿದು? ಯಾಕೆ ಬಿಜೆಪಿ ಅವ್ರಿಗೆ ಯಾಕೆ ಭಯ ಆಗ್ಲಿಕ್ಕಿಲ್ಲ? ರಘವ್, ಅದು ವಿಷಯ ಏನಾಗುತ್ತೆ ಅಂದರೆ ನಾನು ಸಹಜವಾಗಿ ನಿಮ್ಗೆ ಹೇಳಿದೆ, ಆಡಳಿತಾರೂಢ ಪಕ್ಷ ಈಗ ಬಿಹಾರದಲ್ಲಿ SRI ಮಾಡಿ ಸಕ್ಸಸ್ ಆಗಿದೆ, SIR ಮಾಡಿ, ಮತ್ತು ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಕ್ಸಸ್ ಆಗಿದೆ. ಸಹಜವಾಗಿ ಒಂದು ದೇಶದ ಎಕನಾಮಿಯನ್ನು ತೂಗಿಸ್ತಾ ಇರೋಂಥ ಕರ್ನಾಟಕ ಎಲ್ಲರಿಗೂ ಬೇಕು, ಕಾಂಗ್ರೆಸ್ ಪಕ್ಷಕ್ಕೂ ಬೇಕು, ಬಿಜೆಪಿಗೂ ಬೇಕು. ಈಗ ಆಡಳಿತವಾಗಿ ಕಾಂಗ್ರೆಸ್ ಇದೆ, ಇದನ್ನು ಸೋಲಿಸ್ಬೇಕು ಅಂದರೆ ಇದು ಒಂದು ಅಸ್ತ್ರ ಮಾಡ್ಕೊಳ್ಳುತ್ತೆ ಬಿಜೆಪಿ ಅಂದರೆ ಕೇಂದ್ರ ಸರ್ಕಾರ. ಹಾಗಾಗಿ ಇಲ್ಲಿನ ಆಡಳಿತಾರೂಢ ಪಕ್ಷ ಆದಂಥ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಇದೆ. ಇನ್ ಕೇಸ್ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಬಿಹಾರದಲ್ಲಾದಂಥ ರೀತಿ ನಮ್ಮ ರಾಜ್ಯದಲ್ಲೂ ಆದರೆ ನಮಗೆ ಆತಂಕ ಆಗುತ್ತೆ. ಇದ್ರ ಬಗ್ಗೆ ಒಂದು ರಿಪೋರ್ಟು ಸಹ ತರಿಸ್ಕೊಂಡಿದ್ದಾರಂತೆ. ಅಂದರೆ 15,000ದಿಂದ ಒಳಗಡೆ ಇರೋಂಥ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ನಾವು ಗೆದ್ದಿದ್ದೀವಿ, 70ಕ್ಕೂ ಹೆಚ್ಚು ಕಾನ್ಸ್ಟಿಟ್ಯೂನ್ಸಿಲಿ ಗೆದ್ದಿದ್ದಾರೆ ಅವರು, ಕರೆಕ್ಟ್, ಕಾಂಗ್ರೆಸ್ನವರು. ಆ 70ಗೆ ಹೆಚ್ಚು ಗೆದ್ದಿರೋರು 100 ಸೀಟಲ್ಲಿ ಆಗ್ಬೋದು. ಈಗ ನಾವು ಇನ್ನೂ ಕರ್ನಾಟಕದ ಹಿಸ್ಟ್ರಿ ಮಾತಾಡ್ತಾ ಹೋದರೆ ಸಹಜವಾಗಿ 150 ಕಾನ್ಸ್ಟಿಟ್ಯೂನ್ಸಿಗೆ ಅಷ್ಟೇ ಕರ್ನಾಟಕದಲ್ಲಿ ಪ್ರತಿ ವರ್ಷ ಎಲೆಕ್ಷನ್ ಆಗೋದು. 2018, 2023, 2028. ಯಾಕೆ ಅಂದರೆ ಸಹಜವಾಗಿ 80 ಜನ ಗೆದ್ದಂಥ ಶಾಸಕರೇ ಗೆದ್ದು ಬರ್ತಾರೆ. ಯಾರು ಉದಾಹರಣೆ ಹೇಳ, ಸಿದ್ದರಾಮಯ್ಯ, DK ಶಿವಕುಮಾರು, ರಾಮಲಿಂಗ ರೆಡ್ಡಿ, ಸುರೇಶ್ ಕುಮಾರು, ಅಶೋಕ್, ಇವರೆಲ್ಲ ಗೆದ್ದಂಥವ್ರೆ. ಇವ್ರು ನೋಡಿ, ಇವರು 5-6 ಟರ್ಮ್ಗಳಿಂದ ಇವ್ರು ಗೆದ್ಕೊಂಡ್ಬಂದಿದ್ದಾರೆ. ಆ 80 ಕ್ಷೇತ್ರಗಳನ್ನ ಹೊರಗಿಡಿ. 103 ಕ್ಷೇತ್ರ, ಈಗ 150 ಜನದಲ್ಲಿ 103 ಕ್ಷೇತ್ರ ಸೋಲ್ತವೆ ಅಂದರೆ ಸಹಜವಾಗಿ ಅಧಿಕಾರ ಕೇಳ್ಕೊತಾರೆ. ಕರೆಕ್ಟ್. ಹಾಗಾಗಿ SIR ಬರೋ ಆತಂಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹೀಗಾಗಿ ಒಂದು ಸರ್ವೆ ಮಾಡಿಸ್ಬೇಕು ಮತ್ತು ಅಲರ್ಟ್ ಆಗಬೇಕು ಅಂತಂದು ಸಂಘಟನೆಗಳನ್ನು ಸಹ ಮಾಡಿದ್ದಾರೆ. 2028ರಲ್ಲಿ ಏನಾದರೂ 103 ಕ್ಷೇತ್ರಗಳಲ್ಲಿ SIR ಆದರೆ, ಅಂದರೆ 15,000ದಿಂದ ಒಳಗೆ ಗೆದ್ದಿರೋಂಥವ್ರು ಇವರೆಲ್ಲ ನಾನು ಹೇಳ್ತಾ ಇರೋದು, ಇದರಲ್ಲಿ 70ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ. ಇಲ್ಲೇನಾದರೂ ಸೋತರೆ ಸಹಜವಾಗಿ BJP ಮತ್ತು JDS ಅಥವಾ ಮುಂದಕ್ಕೆ ಮೈತ್ರಿ ಇದ್ರೆ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ BJP ಗೌರ್ಮೆಂಟ್ಗೆ ಅನುಕೂಲ ತಾನೆ, BJP ಪಕ್ಷಕ್ಕೆ ಅನುಕೂಲ ತಾನೆ, ಸಹಜವಾಗಿ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಆತಂಕ ಆಗಿದೆ. ಗಾಟ್ ಇಟ್. ಥ್ಯಾಂಕ್ ಯು ಪವನ್, ಧನ್ಯವಾದ ತಮ್ಮೆಲ್ಲ ವಿಸ್ತೃತ ಮಾಹಿತಿ ಮತ್ತು ವಿಶ್ಲೇಷಣೆಗೆ. ಎಸ್, ಐ ವಿಲ್ ಸಮ್ ಅಪ್ ದಿಸ್ ಸಬ್ಜೆಕ್ಟ್. ಅಂದರೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು, ಈಗ ಈ ವಿಶೇಷ ತೀವ್ರ ಪರಿಷ್ಕರಣೆ ಇದೆ. ಆದರೆ ಈಗ ಮತದಾರರ ಪಟ್ಟಿಯನ್ನು ಕ್ಲೀನ್ ಮಾಡಲ್ವಾ ಚುನಾವಣಾ ಆಯೋಗ? ಪರಿಷ್ಕರಣೆ ಮಾಡಲ್ವಾ? ಮಾಡುತ್ತೆ. ಆದರೆ ಇಲ್ಲೇನು ಮಾಡ್ತಾರೆ, ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಈಗ ಕಾಂಗ್ರೆಸ್ಗೆ ಯಾಕೆ ಭೀತಿ ಅಂತ ಹೇಳಿದರೆ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಬೆಂಬಲ ಇರೋದು ಏನು ಅನ್ನೋ ಒಂದು ವಾಡಿಕೆ ಇದೆ, ಟಾರ್ಗೆಟ್ ಇದೆ ಅಂತ ಹೇಳಿದರೆ, ಇಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದಂಥವರು ಮತ್ತು ವಲಸೆ ಕಾರ್ಮಿಕರ ಬೆಂಬಲವನ್ನು ಅದು ಪಡೆದಿದೆ ಅನ್ನೋದು ಒಂದು ಮಾಹಿತಿ ಇದೆ. ಹೌದಾ? ಆ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಹೀಗಿದೆ. ಹಾಗಾಗಿ ಇಲ್ಲಿ ಏನಾದರೂ ತುಂಬ ಪರಿಷ್ಕರಣೆ ಆದರೆ, ಈಗ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ವೋಟ್ ತೆಗೆದು ಹಾಕಲಾಗಿತ್ತು, ಹಾಗಾಗಿ TMCಗೆ ಅದು ಹಿನ್ನಡೆ ಆಯಿತು ಅನ್ನೋ ಒಂದು ಅನಾಲಿಸಿಸ್ ಇದೆ. ಹಾಗಾಗಿ ಆ ಮಾದರಿ ಇಲ್ಲೇನಾದರೂ ಅಪ್ಲೈ ಆದರೆ ಅದು ಕಾಂಗ್ರೆಸ್ಗೆ ಮಾರಕವಾಗಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಇದನ್ನು ಅವ್ರು ಹೇಗೆ ಸರಿದೂಗಿಸ್ಕೊಳ್ತಾರೋ ಅದು ಡಿಫ್ರೆಂಟ್. ಆದರೆ ಒಂದು ಕ್ಲೀನ್ ಚಿಟ್ ಮಾಡ್ತಾರೆ, ಒಂದು ಸ್ವಚ್ಛಗೊಳಿಸ್ತಾರೆ. ದಟ್ ಇಸ್ ದ ಪಾಯಿಂಟ್ ಆಫ್ ವ್ಯೂ. ಅದನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ.